ಸೊ ಇವತ್ತೀಗ 6th ಆ್ಯಂಡ್ 7th ಪ್ರಾಬ್ಲಮ್ ಎಕ್ಸಸೈಸ್ 1.1ನಲ್ಲಿ ಸಾಲ್ವ್ ಮಾಡುವ. ಸೊ 6th ಪ್ರಾಬ್ಲಮ್ ಏನಿದೆ, ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 are composite numbers ಅಂತ ಇದೆ ಅಲ್ವಾ. ಸೊ ಈಗ ಇವೆರಡು ಯಾಕೆ ಕಾಂಪೋಸಿಟ್ ನಂಬರ್ಸ್ ಆಗಿದ್ದಾವೆ ಅಂತ ಕ್ವಶನ್ ಅಲ್ವಾ. ಈಗ ಅದನ್ನು ಪ್ರೂವ್ ಹೇಳಬೇಕು. ಈಗ ಯಾಕೆ ಇವೆರಡು ಕಾಂಪೋಸಿಟ್ ನಂಬರ್ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು, ಈಗ ನಾವು ಫ್ಯಾಕ್ಟ್ರೈಸ್ ಮಾಡ್ತೀವಲ್ವಾ. ಸೊ ಈ ಫ್ಯಾಕ್ಟ್ರೈಸ್ ಮಾಡಿದಾಗ ಅದರಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದರೆ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಅರ್ಥ ಆಯ್ತಾ. 2 ಅಥವಾ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರಬೇಕು. ಒಂದೇ ಇದ್ದರೆ ಇಟ್ ಈಸ್ ನಾಟ್ ಅ ಕಾಂಪೋಸಿಟ್ ನಂಬರ್. 2 ಅಥವಾ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದರೆ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಅರ್ಥ ಆಯ್ತಾ ಕಾಂಪೋಸಿಟ್ ನಂಬರ್ ಅಂದರೆ ಏನಂತ. ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಲ್ಲ. ಸೊ ಈಗ ಫಸ್ಟ್ ನಂಬರ್ ಏನು ಕೊಟ್ಟಿದ್ರು ಅವರು, 7 into 11 into 13 plus 13 ಅಲ್ವಾ. ಸೊ ಈಗ ಇಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ, ಕಾಮನ್ ಆಗಿ ಯಾವ ನಂಬರ್ ಇದೆ, ಇದಿಷ್ಟು ಒಂದು ನಂಬರ್ ಆದರೆ ಇದು ಒಂದು ನಂಬರ್ ಅಲ್ವಾ. ಪ್ಲಸ್ ಇದ್ದಾಗ ಅದೊಂದು ಬೇರೆ ನಂಬರ್ ಆಗುತ್ತೆ. ಸೊ ಇದರಲ್ಲೂ ಕಾಮನ್ ಆಗಿ 13 ಇದೆ ಅಲ್ವಾ. ಸೊ 13ಅನ್ನು ಹೊರಗೆ ತೊಗೊಂಡಿದ್ದೀವಿ. 13 ಹೊರಗೆ ತೊಗೊಂಡು ಬ್ರ್ಯಾಕೆಟ್ ಹಾಕಿ 7 into 11 into 13 1s 13 ಪ್ಲಸ್ ಇಲ್ಲಿ ಹಾಕಿದ್ದೀನಿ. ಸೊ ಆಮೇಲೆ 13 ಇಲ್ಲಿ 1 13 1s 13 ಅಲ್ವಾ. ಸೊ ಇದಿಷ್ಟು ಅರ್ಥ ಆಯ್ತಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಈಗ ಇದಿಷ್ಟನ್ನು ಒಳಗಿದನ್ನು ಮಲ್ಟಿಪ್ಲೈ ಮತ್ತು ಆ್ಯಡ್ ಮಾಡ್ಕೊಳ್ಳಿ. 7 11s 77 77 into 1 is 77 77 plus 1 is 78 ಅಲ್ವಾ. ಸೊ 13 into 78 ಎಷ್ಟಾಯಿತು, 1014 ಆಯಿತು. ಸೊ 1014 ಈಸ್ ಅ ಕಾಂಪೋಸಿಟ್ ನಂಬರ್, ಹೌದಾ ಅಲ್ವಾ ನೋಡುವ. ಅದಕ್ಕೆ ನಾವು ಫಸ್ಟಿಗೆ ಫ್ಯಾಕ್ಟ್ರೈಸ್ ಮಾಡಬೇಕು. ಫ್ಯಾಕ್ಟ್ರೈಸ್ ಮಾಡಿದಾಗ 2 3 13 13 ಸಿಗುತ್ತೆ ಫ್ಯಾಕ್ಟ್ರೈಸ್ ಮಾಡಿದಾಗ. ಸೊ 2 into 3 into 13 to the power of 2. ಸೊ ಮೋರ್ ದ್ಯಾನ್ 2 or more than 2 ಫ್ಯಾಕ್ಟರ್ಸ್ ಇದೆ ಅಲ್ವಾ ಇದರಲ್ಲಿ. 2 13 13 to the power of 2. ಸೊ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ ಅಂದರೆ ದೆನ್ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಲ್ವಾ. ಸೊ ಗೊತ್ತಾಯ್ತಾ ಹೇಗೆ ಪ್ರೂವ್ ಮಾಡೋದಂತ ಕಾಂಪೋಸಿಟ್ ನಂಬರ್. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು ಕಾಂಪೋಸಿಟ್ ನಂಬರ್ ಅಂದರೆ ಏನು ಅಂತ. ಸೊ ಇದು ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ಸೆಕೆಂಡ್ ನಂಬರ್ ಕೊಟ್ಟಿದ್ದಾರೆ ಅವರು ಅಲ್ವಾ. 7 into 6 into 5 into 4 into 3 into 2 into 1 plus 5 ಅಂತ ಇದೆ. ಸೊ ಇಲ್ಲಿ 5 ಒಂದಿದೆ, ಆಮೇಲೆ ಇಲ್ಲೊಂದು 5 ಇದೆ ಅಲ್ವಾ. ಸೊ 5 ಕಾಮನ್ ಇರುವಾಗ ಅದನ್ನು ಹೊರಗೆ ತೊಗೊಂಬಿಡಿ. ಯಾವುದು ಕಾಮನ್ ಇರುತ್ತೋ ಅದನ್ನು ಹೊರಗೆ ತೊಗೊಂಡು ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಮಲ್ಟಿಪ್ಲೈ. ಅದನ್ನು ಹೊರಗೆ ತೊಗೊಳ್ಳಿ. ಆಮೇಲೆ 7 6 5 1s 5 4 3 2 1 ಪ್ಲಸ್ 5 1s 5. ಸೊ ಇದನ್ನೀಗ ಫುಲ್ ಮಲ್ಟಿಪ್ಲೈ ಮಾಡಿಕೊಂಡು ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ ಅಂದರೆ, ಇಲ್ಲಿ ಒಳಗಿದ್ದನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಎಷ್ಟು ಸಿಗುತ್ತೆ, 1009 ಸಿಗುತ್ತೆ. 5 into 1009 is equal to 5045 ಅಲ್ವಾ. ಸೊ ಈಗ ಇದು ಕಾಂಪೋಸಿಟ್ ನಂಬರ್ ಹೌದಾ ಅಲ್ವಾ ಅಂತ ಪ್ರೂವ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಫ್ಯಾಕ್ಟ್ರೈಸ್ ಫಸ್ಟಿಗೆ ಲಾಸ್ಟಿಗೆ 5 ಇದ್ದರೆ ನ್ಯಾಚುರಲಿ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಲ್ವಾ. ಸೊ 5ಇಂದ ಡಿವೈಡ್ ಆಗುತ್ತೆ. ಸೊ 5 1009 ಬಂತಿಲ್ಲಿ. ಸೊ ಇಟ್ ಈಸ್ ಅ ಪ್ರೈಮ್ ನಂಬರ್. 1009 ಈಸ್ ಅ ಪ್ರೈಮ್ ನಂಬರ್. ಹಾಗಾಗಿ ಹೋಗಿ ಇಟ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. 1009 ಸಿಗುತ್ತೆ ಇಲ್ಲಿ. ಸೊ 5045 ಅದರದ್ದು ಫ್ಯಾಕ್ಟರ್ಸ್ ಯಾವುದಲ್ಲ, 5 into 1009.
ಸೊ ನಾನೇನು ಹೇಳಿದ್ದೆ, 2 ಅಥವಾ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದರೆ ದೆನ್ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಇಲ್ಲಿ 2 ಫ್ಯಾಕ್ಟರ್ಸ್ ಇದೆ ಅಲ್ವಾ, ಸೊ 2 ಇದೆ ಅಂದರೆ ದೆನ್ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. 2 ಅಥವಾ 2ಕ್ಕಿಂತ ಜಾಸ್ತಿ. ಅರ್ಥ ಆಯ್ತಾ? 1 ಎಲ್ಲ ಯಾವಾಗ ಬರೋದು ಅಂದರೆ ಇಫ್ ಇಟ್ ಈಸ್ ಅ ಪ್ರೈಮ್ ನಂಬರ್ ಅದು 1 ಬರುತ್ತೆ. ಸೊ ಹೆಚ್ಚಾಗಿ ಕಾಂಪೋಸಿಟ್ ನಂಬರಲ್ಲಿ ಪ್ರೈಮ್ ನಂಬರ್ಸ್ ಫಸ್ಟಿಗೆ ಪ್ರೈಮ್ ನಂಬರ್ ಇದ್ದರೆ ದೆನ್ ಇಟ್ ಈಸ್ ನಾಟ್ ಅ ಕಾಂಪೋಸಿಟ್ ನಂಬರ್. ಅದೊಂದು ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲೇ ಕಾಂಪೋಸಿಟ್ ನಂಬರ್ ಹೌದಾ ಅಲ್ವಾ ಅಂತ ನೋಡಲಿಕ್ಕೆ. ಸೊ ಅರ್ಥ ಆಯ್ತಲ್ಲ ಇವೆರಡು. ಸೊ ದೆನ್ ನಾವು ಇಟ್ ಈಸ್ ಪ್ರೂವ್ಡ್ ದಟ್ ಬೋತ್ ಆರ್ ಕಾಂಪೋಸಿಟ್ ನಂಬರ್ಸ್. ಸೊ ಈಗ ನೆಕ್ಸ್ಟ್ 7th ಪ್ರಾಬ್ಲಮ್ಗೆ ಬರೋಣ. 7th ಪ್ರಾಬ್ಲಮ್ ಏನು ಹೇಳ್ತಾ ಇದೆ, ದೇರ್ ಈಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. ಸೋನಿಯಾ ಟೇಕ್ಸ್ 18 minutes to drive one round of the field while Ravi takes 12 minutes for the same. Suppose they both start at the same point and at the same time and go in the same direction. After how many minutes will they meet again at the starting point ಅಂತ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವಶನ್, ಈಗ ರವಿ ಮತ್ತು ಅವರಿಬ್ಬರು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಟ್ರ್ಯಾಕ್ ಹಿಡಿದಾಗ ಅವ್ರು ಟೈಮ್ ತೊಗೊಂಡಿರೋದು, ಈಗ ರವಿ ಟೈಮ್ ತೊಗೊಂಡಿರೋದು 12 minutes, ಆಮೇಲೆ ಸೋನಿಯಾ ಟೈಮ್ ತೊಗೊಂಡಿರೋದು 18 minutes. ಫಸ್ಟಿಗೆ ಇವೆರಡರನ್ನ ಫ್ಯಾಕ್ಟ್ರೈಸ್ ಮಾಡಿ. ಓಕೆ, ಫ್ಯಾಕ್ಟ್ರೈಸ್ ಮಾಡಿದಾಗ ರವಿದು ಟೈಮ್ ಎಷ್ಟು 12 minutes ಅಲ್ವಾ. 12 minutesನ್ನು ಫ್ಯಾಕ್ಟ್ರೈಸ್ ಮಾಡಿದಾಗ ಎಷ್ಟು ಸಿಗುತ್ತೆ, 2 2s are 4, 4 3s are 12. ಸೊ 2 to the power of 2 and 3 ಇದೆರಡು ಫ್ಯಾಕ್ಟರ್ಸ್ ಸಿಗುತ್ತೆ. ಆಮೇಲೆ 18 ಸೋನಿಯಾ ಮಿನಿಟ್ಸು, ಸೋನಿಯಾ ತೊಗೊಂಡಿದ್ದ ಟೈಮು, ಅದನ್ನು ಫ್ಯಾಕ್ಟ್ರೈಸ್ ಮಾಡಿದಾಗ 3 3s are 9, 9 2s are 18. ಸೊ 2 into 3 to the power of 2. ಸೊ ಇದು ಫ್ಯಾಕ್ಟರ್ ಮಾಡಿದಾಗ ಇವರಿಬ್ಬರದ್ದು ಫ್ಯಾಕ್ಟರ್ ಮಾಡಿದಾಗ ಇಷ್ಟು ಸಿಗುತ್ತೆ. ಸೊ ಇಲ್ಲಿ ನಾವು LCM ಕಂಡುಹಿಡಿಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಕಂಡುಹಿಡಿಬೇಕು. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಎಷ್ಟು, ಈಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಹೇಗೆ ತೆಗೆಯೋದು ಅಂತಲೇ ಹೇಳ್ಕೊಟ್ಟಿದ್ದೀನಿ. ಇವೆರಡರಲ್ಲಿ ಯಾವುದು ಯಾವುದು ಜಾಸ್ತಿ ಇದೆ, ಯಾವುದು ಜಾಸ್ತಿ ಇದೆ, ಇದರಲ್ಲಿ 2 to the power of 2 ಇದೆ. ಸೊ ಇದನ್ನು ತಗೊಳ್ಳಿ, 2 to the power of 2. ಇಲ್ಲಿ 3 to the power of 2 ಇದೆ, ಅದನ್ನು ತಗೊಳ್ಳಿ. 2 2s are 4, 3 3s are 9, 4 9s are 36. So they both will reach if they take, if ಈ ಕ್ವಶನ್ ಏನಿತ್ತು, ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸೇಮ್ ಟೈಮ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇಫ್ ದೇ ಸ್ಟಾರ್ಟ್ ಫ್ರಮ್ ದ ಸೇಮ್ ಪಾಯಿಂಟ್, ಅಲ್ಲಿ ಸೇಮ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದರೆ ಅವರಿಗೆ 36 minutes ತೊಗೊಳುತ್ತೆ ಇಬ್ಬರು. ಅರ್ಥ ಆಯ್ತಾ? ಸೊ ಇವತ್ತಿಗೆ ಇಷ್ಟು. ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 1.2ಗೆ ಹೋಗುವ.